ಹಲೋ ಎವ್ರಿವನ್, ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಅಂತಂದರೆ ಇದು ಆಯಿಲ್ ಫ್ರೀ ರೆಸಿಪಿ. ಇದಕ್ಕೆ ಸ್ವಲ್ಪ ಕೂಡ ನಾವು ಆಯಿಲ್ನ ಮಿಕ್ಸ್ ಮಾಡಿಲ್ಲ. ಹೆಲ್ದಿ ಆ್ಯಂಡ್ ಪ್ರೋಟೀನ್ ರಿಚ್ ಇರೋವಂಥ, ನಾಲ್ಗೆಗೆ ರುಚಿ ಕೊಡೋವಂಥ ಚಿನ್ಕುರುಳಿ ರೆಸಿಪಿ. ಇದಂತೂ ನಮ್ಮ ತಿಪ್ಟೂರು ಕಡೆಯಲ್ಲೆಲ್ಲ ಕಾಮನ್ ಇದ್ದೇ ಇರುತ್ತೆ. ಮಳೆಗಾಲದಲ್ಲಂತೂ ಎಲ್ಲರ ಮನೆಗಳಲ್ಲೂ ಮಾಡೇ ಮಾಡ್ತಾರೆ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಕಾಬೂಲ್ ಕಡಲೆಕಾಳು, ಬಿಳಿ ಬಟಾಣಿ ಮತ್ತು ಹಲಸಂದಿ ಕಾಳು, ಹಲಸಂದಿ ಕಾಳನ್ನು ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹುರುಳಿಕಾಳು, ಮೊಳಕೆ ಕಟ್ಟಿರೋ ಕಾಳು, ಬಟಾಣಿ, ಹಸಿರು ಬಟಾಣಿ ತೊಗೊಂಡಿದ್ದೀನಿ. ಮತ್ತು ಹೆಸರು ಕಾಳು ಮತ್ತು ಕಡಲೆಕಾಳು, ಇದನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ, ಕಡಲೆ, ಇದಿಷ್ಟು ಬೇಕಾಗುತ್ತೆ. ನಿಮಗೆ ಇನ್ನೂ ಬೇರೆ ಧಾನ್ಯಗಳು ಬೇಕು ಅಂತಂದರೆ ಹಾಕ್ಕೋಬೋದು. ನೋಡಿ, ಇಲ್ಲಿ ನಾನು ಮಸಾಲೆ ರುಬ್ಕೊಳೋದಕ್ಕೆ 1-2-3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ಮೆಣಸು, ಉಪ್ಪು, ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಇದಿಷ್ಟನ್ನು ಯಾವುದನ್ನು ನಾನು ಹುರ್ಕೊಂಡಿಲ್ಲ. ಅದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಾವು ಅದನ್ನು ಪೇಸ್ಟ್ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು. ಈ ಹಸಿ ಖಾರ ಅಂತ ಏನು ಹೇಳ್ತಾರೆ ಆ ರೀತಿಯಲ್ಲಿ ಎಲ್ಲದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟು ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ಪೂರ್ತಿ ಆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನೇನು ತೊಗೊಂಡಿದ್ವಿ ನಾವೆಲ್ಲ ಅದಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ. ಈ ಪೇಸ್ಟನ್ನು ನೀವು ಬೇಕಂದರೆ ಉಪ್ಪಿನಕಾಯಿ ಹಾಕ್ತಿರಲ್ಲ, ಆ ಉಪ್ಪಿನಕಾಯಿಗೂ ಕೂಡ ಈ ಪೇಸ್ಟನ್ನೇ ಬಳಸ್ಕೋಬೋದು. ನೋಡಿ, ಇಲ್ಲಿ ನಾನೊಂದು ಬಾಣಲಿನಲ್ಲಿ ಈ ಎಲ್ಲ ಕಾಳುಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪನೂ ಬಿಡ್ದೇ ಚೆನ್ನಾಗಿ ಕ್ರಿಸ್ಪ್ ಆಗೋ ಹಾಗೆ ಹುರ್ಕೋಬೇಕು. ಒಂದು ಬೌಲಷ್ಟು ನೀನು ಕಾಳುಗಳು ತೊಗೊತೀರ ಅಂದರೆ ಅದನ್ನು ಒಂದು 5-10 ನಿಮಿಷ ಚೆನ್ನಾಗಿ, ನಿಮಗೆ ಹುರಿಯುವಾಗ ಅದು ಸ್ಮೆಲ್ ಗೊತ್ತಾಗುತ್ತೆ, ಆ ರೀತಿ ಹುರ್ಕೊಂಡು 1 ಸ್ಪೂನು ಅಥವಾ 1.5 ಸ್ಪೂನ್ ಈ ಥರ ಖಾರ ಹಾಕ್ಕೊಂಡು ಬಿಸಿ ಇರುವಾಗಲೇ ಈ ರೀತಿ ಮಿಕ್ಸ್ ಮಾಡಿ ಒಂದು ಸಪ್ರೇಟ್ ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ. ನಂತರ ನಾನಿಲ್ಲಿ ಹುರುಳಿಕಾಳನ್ನು ಹಾಕ್ಕೊತಾ ಇದ್ದೀನಿ. ಹುರುಳಿಕಾಳನ್ನು ಅಷ್ಟೇ ಚೆನ್ನಾಗಿ ಅದು ಚಟಪಟ ಅನ್ಬೇಕು, ಹಸಿ ಇರುತ್ತೆ ಅಲ್ವಾ, ಹಾಗಾಗಿ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀವು ಮೊದಲು ಬೇಕಂದರೆ ಹುರಿಯುವಾಗ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೇನು ಆಗ್ತಿದೆ, ಅದು ಬೆಂದಿದೆ ಅನ್ನೋ ಟೈಮ್ನಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಚೆನ್ನಾಗಿ ಇದನ್ನು ಕ್ರಿಸ್ಪ್ ಆಗೋಗೆ ಹುರ್ಕೊಳ್ಳಿ. ತುಂಬ ಕ್ರಿಸ್ಪ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಆದರೆ ಸಾಕು. ನೋಡಿ, ಇಲ್ಲಿ ನಾನು ಹುರುಳಿಕಾಳನ್ನು ಹುರ್ಕೊಂಡಿದ್ದೀನಿ 5 ನಿಮಿಷ. ಇದಕ್ಕೂ ಕೂಡ ಈ ರೀತಿ ನಾವು ಮಾಡ್ಕೊಂಡಿರೋವಂಥ ಪೇಸ್ಟು ಖಾರ ಏನಿತ್ತಲ್ಲ, ಹಸಿ ಖಾರ, ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ಬೌಲಿಗೇ ನಾವೇನು ಮೊಳಕೆ ಕಾಳನ್ನು ಮೊದಲು ಹುರ್ಕೊಂಡಿದ್ವಿ ಅಲ್ಲ, ಹೆಸರು ಕಾಳು, ಕಡಲೆಕಾಳು, ಅದಕ್ಕೆ ಹಾಕ್ಕೊಳ್ಳೋಣ. ನಂತರ ನೋಡಿ, ಇಲ್ಲಿ ನಾನು ಕಾಬೂಲ್ ಕಡಲೆಕಾಳು, ಹಲಸಂದಿ ಕಾಳು ಮತ್ತು ಬಿಳಿ ಬಟಾಣಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಾಳು ನಿಮ್ಮ ಮನೇಲಿ ಯಾವುದಿರುತ್ತೆ ಧಾನ್ಯ, ಅದನ್ನೇ ಈ ರೀತಿ ನೈಟು ನೆನೆಹಾಕ್ಬಿಟ್ಟು ಬೆಳಗ್ಗೆ ಸೋಸಿ ನೀರಿಲ್ದಿರೋ ಥರ, ಅದು ನೀರೆಲ್ಲ ಹೋಗಬೇಕು, ಅದೆಲ್ಲ ಹೋದ್ಮೇಲೆ ತೊಗೊಂಡು ಒಂದು ಬಟ್ಟೆನಲ್ಲೆಲ್ಲ ಒರೆಸ್ಬಿಟ್ಟು ಈ ರೀತಿ ಹುರ್ಕೊಳ್ಳೋದು. ಖಾರ ಕಲಿಸ್ಬಿಟ್ಟು ಬಿಸಿ ಇರುವಾಗಲೇ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲ್ಲದನ್ನು ಈ ರೀತಿ ಹಾಕ್ಕೊಳ್ಳೋದು. ಇಲ್ಲಿ ಕಾಳುಗಳನ್ನು ಮೊಳಕೆ ಕಟ್ಟಲೇಬೇಕು ಅಂತ ಏನಿಲ್ಲ, ನೆನೆಹಾಕ್ಬಿಟ್ಟು ಅದನ್ನು ಹಾಗೆ ಸ್ವಲ್ಪ ಟವಲಲ್ಲಿ ಅಥವಾ ಯಾವುದಾದ್ರು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಹುರ್ಕೊಂಡ್ರೂ ನಡೆಯುತ್ತೆ. ನನ್ನಿಲ್ಲಿ ಮೊಳಕೆ ಕಾಳುಗಳು ಇದ್ದವು, ಹಾಗಾಗಿ ನಾನು ಅದನ್ನೇ ಬಳಸ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜನ ಫಸ್ಟು ಒಂದು ಅರ್ಧ ಉದ್ದು ಇಟ್ಕೊಳ್ಳೋಣ. ನಂತರ ಅದಕ್ಕೇ ಒಂದು ಅರ್ಧ ಬಟ್ಲಷ್ಟು ಕಡಲೆ, ಒಂದು ಅರ್ಧ ಕೊಬ್ಬರಿ, ಅರ್ಧ ಹೋಳಷ್ಟು ಕೊಬ್ಬರಿನ ಈ ರೀತಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಖಾರನ ಮಿಕ್ಸ್ ಮಾಡಿ ಈ ರೀತಿ ಎಲ್ಲದಕ್ಕೂ ಕಾಳುಗಳಿಗೂ ಹುರ್ಕೊಳೋದು, ಖಾರ ಮಿಕ್ಸ್ ಮಾಡಿ ಎಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಬಿಡೋಣ. ನೋಡಿ, ಈಗ ಇದಾಗಿದೆ ಪೂರ್ತಿ. ಇದಕ್ಕೀಗ ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತಿದೆ, ಕಮ್ಮಿ ಅನ್ನಿಸ್ತು. ಸೊ ನಾನಾಗಿ ಈಗ 1 ಸ್ಪೂನಷ್ಟು ಖಾರನ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ, ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಸ್ಪೈಸಿ ಅನಿಸುತ್ತೆ. ಇದಾದ ನಂತರನೇ ಇರೋದು ಕೆಲಸ. ಇದನ್ನು ನಾವೀಗ 1-2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಮೇಯ್ನ್ ಇರೋದೇ ಇದು. ಚೆನ್ನಾಗಿ ಒಣಗಲಿಲ್ಲ ಅಂತಂದರೆ ಅದು ನಮಗೆ ತಿನ್ನುವಾಗ ಹಸಿ ಹಸಿ ಅನಿಸುತ್ತೆ. ನಾವು ಕಡಿಯುವಾಗ ಕಟುಮ್ ಅಂತ ಸೌಂಡ್ ಬರುತ್ತೆ ಅಲ್ಲ, ಆ ರೀತಿ ಆಗಬೇಕು. ನೋಡಿ, ನಾನಿಲ್ಲಿ 2 ದಿನ ಕಂಟಿನ್ಯೂಸ್ ಒಣಗಿಸಿಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿದೆ. ನೋಡಿ, ನಾವು ಖಾರ ಕಲಸಿದ್ದಾಗ ಯಾವ ಕಲರ್ ಇತ್ತು, ಅದು ಒಣಗಿದ ಮೇಲೆ ಯಾವ ರೀತಿ ಆಗಿದೆ ನೋಡಿ. ಇದನ್ನು ಬೇಕಂದರೆ ನೀವೀಗ 1.5-2 ತಿಂಗಳು ಇಟ್ಕೊಂಡು ಮನೆ ಮಂದಿ ಎಲ್ಲ ಟೀ ಟೈಮಲ್ಲಿ ಅಥವಾ ನೆಂಟರು ಬಂದಾಗ ಮಕ್ಕಳಿಗೆ ಈ ರೀತಿ ಎಲ್ಲ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ನೀವು ಒಂದ್ಸಲಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ, ತುಂಬ ಹೆಲ್ತಿ ರೆಸಿಪಿ. ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂತೂ ನನಗೆ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್.